ನೆಕ್ಸ್ಟ್ ಟೈಮ್ ವಯಸ್ಸಾಯ್ತು ಅಂತ ಬೊಗ್ಲೇ ಬಿಡ್ಬೇಕು ನೀನು ಒಂಥರ ಹೆಂಗೆ ಗೊತ್ತಾ, ಓದಿಲ್ಲ ಅಂತ ರ್ಯಾಂಕ್ ತಗೋಬಿಡ್ತಾರಲ್ಲ ಆ ಕ್ಯಾಟಗರಿ. ಸಾಕು ಸುಮ್ಮನಿರು, ನನ್ಗೇನ್ ಬುದ್ಧಿ ಮಂಕಿಲ್ಲ. ಬೇಕು ಅಂತ ನೀನೇ ತಾನೇ ಗೆಲ್ಸಿದ್ದು. ನನಗೇನು ಮಾಡಕ್ ಬೇರೆ ಕೆಲಸ ಅಲ್ವಾ ನಿನ್ನ ಗೆಲ್ಸದ್ ಬಿಟ್ಟು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಆಯ್ತು ಒಟ್ಟಲ್ಲಿ ಆಟ ಆಡಿ ಮಜಾ ಬಂತಲ್ವಾ. ಆಯ್ತು ಬಿಡಿ ಮೇಡಮ್. ಅದ್ ಸರಿ, ಆಗ್ಲೇ ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಇನ್ಯಾರ ಹತ್ರ? ನಮ್ಮ ಯಜಮಾನ್ರ ಹತ್ರ. ಅವರು ನಿನ್ನ ಹಾಗೇನೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಕೇಳ್ತಿದ್ರು. ಸಾರಿ ಕಾಳಜಿ ಮಾಡ್ತಿದ್ರು. ಸೋ ಕ್ಯೂಟ್. ಅವ್ರು ಹಾಗೇನೆ, ತುಂಬಾ ಪ್ರೀತಿ, ತುಂಬಾ ಕಾಳಜಿ. ಸರಿ, ನನ್ ಬಗ್ಗೆ ಬಿಡು, ನೀನ್ ಹೇಗಿದ್ಯಾ? ನಾನಾ ಆರಾಮ್ ಲೈಫು. ಮಂಗ್ಳೂರಲ್ಲಿ ಇರೋದು, ಗಂಡಂಗೆ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕೆಲಸ, 2 ಮಕ್ಳು, ಆರ್ತಿಗೆ ಕೀರ್ತಿಗೆ ಅಂತಾರಲ್ಲ ಹಾಗೆ. ಮಗಳು 8ನೇ ಕ್ಲಾಸು, ಮಗ 4ನೇ ಕ್ಲಾಸು. ಖುಷಿಯಾಗಿರಕ್ ಇನ್ನೇನ್ ಬೇಕು ಹೇಳು. ಈ ಸೀರೆ ನೋಡಿದ್ಯಾ? ಇದು ನನ್ ಗಂಡನೇ ಕೊಡ್ಸಿದ್ದು. ಹೇಗಿದೆ? ಸೂಪರ್ ಆಗಿದೆ. ಈ ಸೀರೆನೂ ಅಷ್ಟೇ ನನ್ ಗಂಡನೇ ಕೊಡ್ಸಿದ್ದು, ಆದ್ರೆ ನಿನ್ ಸೀರೆ ಅಷ್ಟು ಚೆನ್ನಾಗಿಲ್ಲ. ನಿನ್ ಫ್ಯಾಮಿಲಿ ಬಗ್ಗೆ ಹೇಳು. ಈಗ ಎಲ್ರು ಎಲ್ಲಿದ್ದೀರಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಬೆಂಗಳೂರಲ್ಲೇ ಇರೋದಾ? ಗಂಡ ಏನ್ ಮಾಡ್ತಿದ್ದಾರೆ? ಎಲ್ಲಿದ್ದಾರೆ? ಮೇಡಮ್ ಇರಿ ಹೇಳ್ತೀರಿ. ಸಾರಿ, ತೋರಿಸ್ತೀನಿ. ತೋರಿಸ್ತ್ಯಾ? ಅದೇಗೆ? ಹೆಂಗೆ ಅಂದ್ರೆ ಹಂಗೆ. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ನಮ್ಮನೇಲಿ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ, ಅದಕ್ಕೆ ನೀನ್ ಬರ್ಬೇಕು ಅಷ್ಟೇ. ಅಯ್ಯೋ ಇಲ್ಲ ಪಾರು, ನನಗ್ ಬರಕ್ ಆಗಲ್ಲ. ನನ್ ಗಂಡ ಫೋನ್ ಮಾಡ್ತಾರೆ, ಮಕ್ಳದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ಅಲ್ಲದೆ ಸಂಜೆಗಾಗೋಷ್ಟು ಅಡ್ಗೆ ಇದೆ. ಅವರು ನನ್ ಕೈ ಅಡ್ಗೆ ಬಿಟ್ರೆ ಬೇರೆ ಏನು ತಿನ್ನಲ್ಲ. ದಾಲ್ ರೈಸ್ ಆದ್ರೂ ಪರವಾಗಿಲ್ಲ, ನಾನ್ ಮಾಡಿದ್ರೇನೆ ಅವ್ರಿಗೆ ಖುಷಿ. ಒಟ್ನಲ್ಲಿ ಹತ್ರ ಇಟ್ಕೊಳಕ್ ಒಂದ್ ನೆಪ ಅಂತಾರಲ್ಲ ಹಾಗೆ. ಸೊ ನಾನ್ ಮಂಗ್ಳೂರ್ಗ್ ಹೋಗ್ಲೇಬೇಕು. ಹೆಂಗ್ ಹೋಗ್ತೀಯಾ? ಬಸ್ಸಲ್ಲಿ. ಎಷ್ಟೊತ್ತಿಗೆ ರೀಚ್ ಆಗ್ತೀಯಾ? ಬೆಳಗ್ಗೆ ಒಂದು 9 ಗಂಟೆಗೆ. ಟ್ರಾಫಿಕ್ ಜಾಮ್ ಇದ್ರೆ? ಟ್ರಾಫಿಕ್ ಜಾಮ್ ಇದ್ರು ಅಷ್ಟೇ, 10-10:30 ರೀಚ್ ಆಗ್ತೀನಿ. ಒಟ್ನಲ್ಲಿ ನಾನು ಮನೆಗೆ ಹೋಗ್ಬೇಕು. ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ನೀನ್ ಮನೇಲಿ ಇರ್ತೀಯ. 8 ಗಂಟೆಗಾ? ಅದೇಗೆ? ಅಯ್ಯೋ ದಡ್ಡಿ, ಬೇಗ ಹೋಗ್ತೀಯಾ ಅಂದ್ರೆ ನೀನ್ ಫ್ಲೈಟ್ ಅಲ್ಲಿ ಹೋಗ್ತೀಯಾ ಅಂತ ಅರ್ಥ. ಆಲ್ರೆಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಸಿದೀನಿ. ಪಾರು, ಸುಮ್ಮನೆ ಯಾಕೆ ಇಷ್ಟು ಕಷ್ಟ ತಗೋತಿದ್ಯಾ? ನಾನು ಇನ್ನೊಂದ್ಸಲ ಬರ್ತಿದ್ದೆ. ಇದ್ರಲ್ಲಿ ಏನೇ ಕಷ್ಟ ಇದೆ? ನಾನೇನ್ ಫ್ಲೈಟ್ ಓಡಿಸ್ತಿದ್ದೀನ, ಅದಾದ್ರೆ ಕಷ್ಟನಪ್ಪ. ಹಾಗಲ್ವೇ ಕತ್ತೆ, ನೀನ್ ಸಿಗ್ದೆ ನನ್ ಲೈಫ್ ಎಷ್ಟು ಕಷ್ಟ ಆಗಿತ್ತು ನಾನ್ ಅನ್ಭವಿಸ್ಲಿಲ್ವಾ? ನನಗೋಸ್ಕರ ನೀನ್ ಸ್ವಲ್ಪ ಕಷ್ಟ ತಗೋ. ಈಗೇನೆ ನಿಂದು? ಬೆಳಗ್ಗೆ ಮನೇಲಿ ಇರ್ಬೇಕು ಅಂತ ಹೇಳ್ದೆ. ನೀನ್ ಹೋಗೋ ಟೈಮ್ಗಿಂತ 1 ಗಂಟೆ ಮುಂಚೆನೆ ನೀನ್ ಮನೇಲಿ ಇರ್ತೀಯ. ಆದ್ರೂ ರಾಗ ಹೇಳಿದ್ರೆ ಕಟ್ಬಿಡ್ತೀನಿ ಅಷ್ಟೇ. ಸುಮ್ನೆ ಹೊರಡೆ ನನ್ ಜೊತೆ. ಏನ್ ಹಂಗ್ ನೋಡ್ತಿದ್ಯಾ? ಮತ್ತೇನಾದ್ರೂ ನಪ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಒಂಚೂರು ಬದಲಾಗಿಲ್ಲ ಅಲ್ವಾ ನೀನು? ಅದೇ ಹಠ, ಅದೇ ಮುದ್ದು ದಬ್ಬಾಳ್ಕೆ. ನೀನ್ ಹೇಳಿದ್ದು ನಡಿಬೇಕಲ್ವಾ? ಹೌದು, ಮತ್ತೆ ಜೀವದ ಗೆಳತಿ ಮೇಲೆ ಅಷ್ಟು ಅಧಿಕಾರ ಇಲ್ವಾ ನನಗೆ? ಅದು ಇಷ್ಟು ವರ್ಷ ಕಾದು ಸಿಕ್ಕಿದ್ಯಾ? ಮಿಸ್ ಆಗಿರೋ ಕುಪ್ಪಕ್ಕೆ ಇನ್ನೊಂಚೂರು ಹಕ್ಕನ ನಾನ್ ತಗೋತೀನಿ. ಏನೇ ಹೇಳು, ಇಷ್ಟು ವರ್ಷ ಆದ್ರೂ ಆ ಪ್ರೀತಿ ಹಾಗೆ ಇಟ್ಕೊಂಡಿದ್ಯಲ್ಲ. ನನ್ ಸ್ಕೂಲ್ ಪಾರ್ವತಿ ಹೇಗಿದ್ಲು ಈಗ್ಲೂ ಹಾಗೆ ಇದ್ಯಾ, ಒಂಚೂರು ಬದಲಾಗಿಲ್ಲ. ಸೂಜಿ, ಒಂದ್ ವಿಷಯ ಹೇಳಲಾ? ಹೇಳು. ಮೊದಲನೇ ಸ್ನೇಹ, ಮೊದಲನೇ ಪ್ರೀತಿ ಅದ್ಯಾವ್ದೇ ಇರ್ಲಿ, ಮೊದಲನೇದು ಅಂದ್ರೇನೆ ಸ್ಪೆಷಲ್ ಕಡೆ. ಮೊದಲನೇದು ಅನ್ನೋದಕ್ಕೆ ಇರೋ ಪವರೇ ಅಂತದ್ದು. ಅದ್ಯಾವತ್ತೂ ಮನ್ಸಿಂದ ಆಗಿರೋದು, ಮನ್ಸಿಗೆ ನಾಟಿರೋದು. ನೀನ್ ಅನ್ಕೊಂಡಿರ್ಬೋದು ನಾನಿನ್ನ ಮರ್ತಿರ್ಬೋದು ಅಂತ. ನೀನ್ ನನ್ನ ಲೈಫಿಗೆ ಬಂದು ಫಸ್ಟ್ ಫ್ರೆಂಡ್ ಕಣೆ. ನಿನ್ ಜೊತೆ ಇದ್ದಿದ್ ಪ್ರತಿ ಕ್ಷಣನೂ ನನಗೆ ನೆನಪಿದೆ. ನಮ್ಮ ಮ್ಯಾಚಿಂಗ್ ಕಲರ್ ಲಂಗ, ಬಳೆ, ನೀನ್ ನನಗೆ ಹಾಕ್ತಿದ್ದಿದ್ ಮೋಟ್ ಚಡೆ, ಮೂಲೆ ತೋಟದಲ್ಲಿ ನಾವು ಆಡ್ತಿದ್ದಿದ್ ಮನೆ ಆಟ, ಮರ ಹತ್ತಿ ಕಿತ್ತು ಸೀಬೆಕಾಯಿ, ಬಿದ್ದಾಗಿದ್ ನೋವು, ನಿನ್ ಗಿಡದಲ್ಲೇ ಮದ್ದು ಮುದ್ದು. ನೀನ್ ನನಗೆ ಬರೀ ನೆನಪಲ್ಲ ಸೂಜಿ, ನನ್ನ ಜೀವನ. ಈ ನನ್ ಜೀವ ಪಾರು. ಸರಿ ಬಾ ಹೊರಡೋಣ. ಏ ಪಾರು, ಬಾ 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 ಓ ಪಾರು. ಜ್ಯೂಸ್ ತಗೊಳ್ಳಿ. ವೆಲ್ಕಮ್. ಸುಹಾಸಿನಿ ಅತ್ತೆ ನೋಡು, ಅವ್ರವ್ರಿಗೆ ಜ್ಯೂಸ್ ಕೊಡಕ್ಕೆ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ.
ನಿನ್ ಗಂಡನ ವಿಚಾರಿಸ್ಕೊಂಡ್ರೆ ಸಾಕು. ಸರಿಯತ್ತೆ. ಸರಿ ಮೇಡಮ್. ರೀ, ಈ ಸೀರೆ ಚೆನ್ನಾಗಿದ್ಯಾ? ಉಡಕ್ಕೆ ಒಂದು ವಸ್ತ್ರ ಇದ್ರೆ ಸಾಕು. ಅದು ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಅದ್ರ ಕಾರ್ಯನ ಅದು ಶ್ರದ್ಧೆಯಿಂದ ಮಾಡುತ್ತೆ. ಮನುಷ್ಯನಿಗೂ ಏನೇ ರಾಜೇಂದ್ರರೇ, ನಿಮ್ಮ ಸಣ್ಣ ಮಗ ಅರ್ಜುನ್ ಇಲ್ಲಿ? ಅವನು ಇಲ್ಲೇ ಎಲ್ಲೋ. ಅರ್ಜುನ್, ಎಲ್ಲೋ ಹೋಗ್ತಾ ಇದೆಯಾ? ಏನೋ ಕೆಲಸ ಇದೆ. ಅಷ್ಟಕ್ಕೂ ನಾನು ಅಕ್ಕಂಗೆ ಬೆಳಗ್ಗೆನೇ ವಿಶ್ ಮಾಡಿದ್ದೀನಿ. ಬರಲ್ಲ ಅಂದಾಗ ನಿಂತರ 101 ಪ್ರಶ್ನೆ ಕೇಳಲ್ಲ ಅವಳು, ಯಾವತ್ತೂ ಕೇಳಿಲ್ಲ. ನನಗೂ ಈ ರಾಶಿ ಜನಕ್ಕೂ ಆಗಿ ಬರಲ್ಲ ಅಂತ ಅವ್ಳಿಗೆ ಚೆನ್ನಾಗಿ ಗೊತ್ತಿದೆ. ಅದು ನೀವು ಗೊತ್ತು ಮಾಡ್ಕೊಳ್ಳಿ. ಹಾಯ್. ಇಲ್ಲ, ಪಾರ್ವತಿ ಹೇಳಿದ್ಲು ಅಂತ ಈ ಬಟ್ಟೆ ವಾಚು ಉಂಗ್ರ ಎಲ್ಲ ಹಾಕ್ಕೊಂಡೆ ಕಣೆ. ಆದರೆ ಯಾಕೋ ಸರಿ ಹೋಗ್ತಿಲ್ಲ ಕಣೆ. ಇಷ್ಟು ದೊಡ್ಡವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಒಂಥರ ಮುಜುಗರ ಆಗ್ತಿದೆ ಕಣೆ. ನೋಡು, ಇಲ್ಲಿ ಚುಚ್ತಾ ಇದೆ, ಇದೊಂಥರ ಹಿಡ್ಕೊಂಡಂಗೆ ಆಗ್ತಿದೆ. ಯಾಕೋ ಸರಿ ಹೋಗ್ತಿಲ್ಲ ಕಣೆ. ಬೇರೆ ಏನಾದ್ರು ಹಾಕೊಂಬರೋಣ ಅಂದರೆ ಅವಳು ಬೇಜಾರು ಮಾಡ್ಕೊಳ್ತಾರೇನೋ ಅಲ್ವಾ? ಸುಮ್ಮನಿರ್ರಿ. ಎಷ್ಟು ಒಳ್ಳೆ ಕುರ್ತಾ ಕೊಡ್ಸಿದಾಳೆ. ಇಲ್ಲಿ ಚುಚ್ಚುತ್ತೆ ಅಲ್ವತ್ತತ್ತೆ ಅಂತ ಹೇಳ್ತಿದ್ದೀರಲ್ಲ. ನೀವೇನಾದ್ರೂ ಹೋಗಿ ನಿಮ್ ಮಾಮೂಲಿ ಕಾಕಿ ಕಂದು ನೀಲಿ ಶರ್ಟ್ ಹಾಕೊಂಬಂದ್ರೆ ಅಷ್ಟೇ. ಇವಾಗ ಅಲ್ರಿ, ನಮ್ಗೇನ್ರಿ ಕಡಿಮೆ ಆಗಿದೆ ಈಗ? ನಾವೀಗ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಜೇಂದ್ರ ಪ್ರಸಾದ್ ಅವರ ಬೀಗ್ರು ಕಣ್ರಿ. ಈ ತರ ಬಟ್ಟೆ ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೂ ಲೀಲಾ, ಅಲ್ರಿ, ಹೆತ್ ಮಕ್ಳೇ ಸರಿಯಾಗಿ ನೋಡ್ಕೊಳ್ದೇ ಇರೋ ಈ ಕಾಲದಲ್ಲಿ ಸೊಸೆ ನಮ್ಮನ್ನ ಅಪ್ಪ ಅಮ್ಮಂಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ನೀವ್ ಹೀಗೆಲ್ಲ ಹೇಳ್ತಿರೋದ್ ಕೇಳಿಸ್ಕೊಂಡ್ರೆ ಅವಳು ಬೇಜಾರ್ ಮಾಡ್ಕೊಳಲ್ವಾ? ಒಂದ್ 3 ಗಳಿಗೆ ಆದ್ರೂ ನಾವು ಶೋಕಿ ಮಾಡೋದನ್ನ ಕಲ್ತ್ಕೋಬೇಕು ಕಣ್ರಿ. ಕರೆಕ್ಟಾಗಿ ಹೇಳಿದ್ರಿ ಬೀಗ್ರೆ. ಇಷ್ಟು ದೊಡ್ಡ ಸಂಬಂಧ ಸಿಕ್ಕಾದ್ಮೇಲೆ ಶೋಕಿ ಮಾಡ್ಲೇಬೇಕು. ಅದು ಅವ್ರ ದುಡ್ಡಲ್ಲಾದ್ರೂ ಸರಿ, ಇಲ್ಲ ಬೇರೆಯವ್ರ ದುಡ್ಡಲ್ಲಾದ್ರೂ ಸರಿ, ಅಂತೂ ಬದುಕೋ ದಾರಿ ಗೊತ್ತಿರ್ಬೇಕಷ್ಟ. ನೋಡಿ ಎಷ್ಟು ಸರಿಯಾಗಿ ಹೇಳಿದ್ರು ಬೀಗ್ತಿ. ನೋಡಿ, ಬೀಗ್ರಿಗೆ ಬದುಕೋ ದಾರಿ ಗೊತ್ತಿದೆ, ಲಾಭ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ. ಅದಕ್ಕೆ ನಮ್ ಚಿನ್ನದಂತ ಮಗನ್ನ ಅವ್ರ ಅಳಿಯ ಮಾಡ್ಕೊಂಡಿರೋದು ಅಲ್ವಾ ಬೀಗ್ತಿ? ಹೌದೌದು. ನಿಮ್ ಮಗ ಇರ್ಲಿಲ್ಲ ಅಂತಿದ್ರೆ ನಿಮ್ ಮನೆ, ನಿಮ್ ಆಫೀಸು ಇದೆಲ್ಲ ಸುಸೂತ್ರವಾಗಿ ನಡೀತಿತ್ತ? ಬೀಗ್ರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಸೂರ್ಯ ಇಲ್ದೇ ಇದ್ರೆ ನನ್ ಕೈಕಾಲೇ ಆಡಲ್ಲ ಅಂತ. ಒಂದರ್ಥದಲ್ಲಿ ಅದು ಸರಿನೇ ಬಿಡಿ. ನಿಮ್ ದೊಡ್ಡ ಮಗಂಗೇನು ಬೇಕಾಗಿಲ್ಲ. 2ನೇ ಮಗ ಮನೆಯಲ್ಲೇ ಇರಲ್ಲ. ಇನ್ ಮಿಕ್ಕಿದ್ದನ್ನೆಲ್ಲ ನೋಡ್ಕೊಳ್ಳೋಕೆ ಸೂರ್ಯ ತಾನೇ ಇರ್ಬೇಕು.